ನೈಟ್ ಎಲ್ಲ ಇದೇನು ಇದೆಲ್ಲ ಬೇಯಿಸ್ತಾ ಇದ್ದೀರಾ ಅರಳು ಯಾವ ತರ ಇದು ಇದು ಹೆಂಗ್ ಮಾಡೋದು ಹೇಳಂತೆ ಅರಳು ಉರಿಬೇಕು. ಹಾ ಹುರಿದ್ಬಿಟ್ಟು ಹಿಡಿಬೇಕು ಒನ್ಕೆಲಿ ಹಿಡಿದ್ಬಿಟ್ಟು ಇದ ಒನ್ಕೆ ಹಿಡಿದು ಮಡಿಕಬೇಕು ಎತ್ತಿ ಮಡಿಕಬಿಟ್ಟು ಇದನ್ನ ತಿರ್ಗಾ ತಪ್ಪಲೆಗೆ ಹಾಕಿ ನೀರ ಹಾಕ್ಬೇಕು. ಒಂದು 5 ಸೇರ್ ಅಳ್ಳಿಗೆ 1 ಬಿಂದಿಗೆ ನೀರು ಅಂತ. 5 ಸೇರ್ ಅಳ್ಳಿಗೆ 1 ಬಿಂದಿಗೆ ನೀರು. 1 ಬಿಂದಿಗೆ ನೀರು 5 ಸೇರ್ ಅಳ್ಳಿಗೆ ಅದ ನೀರ ಮಡ್ಗ ತಪ್ಲೆಗೆ ಹಾಕಿ ಆ ತಪ್ಲೆನ ನೀರು ಗುಳು 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 ಮಡ್ಕ ಬರ್ತದಲ್ಲ ಅವಾಗ ಎಳ್ಳು ಹಾಕೋದು. ಅದಕ್ಕೆ ಏನಾದ್ರು ಒಂಚೂರು ಸಿಗೆಕಾಯಿ ಅಷ್ಟನ್ನ ಮಾತ್ರ ಹಾಕ್ಬೇಕು. ಅಡುಗೆ ಇಷ್ಟು ಸ್ವಲ್ಪ ಎಷ್ಟು ಸ್ವಲ್ಪ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಸಿಗೆಕಾಯಿನ ಪುಡಿ ಎರಡನ್ನೂ ಹಾಕ್ಬೇಕು ಒಳಗೆ ಎಣ್ಣೆ ಹಿಡ್ದಿರೋದ್ರೊಳಗೆ ಅದ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸೋದು ಎಣ್ಣೆ ಬರ್ತದೆ ಒಟ್ಟಿನ ನೀರೆಲ್ಲ ಸುಂದೋಗ್ಬಿಟ್ಟು ಸುಮಾರು ಒಂದು 3 ಗಂಟೆಗಿಂತ ಉರಿ ಹಾಕಿದಿರತ್ತೆ. ಒಂದು 4 ರಿಂದ 5 ಅವರ್ ಬೇಯಬೇಕು. 5 ಅವರ್ ಬೇಯಬೇಕು. ನಾವು ಸೌದೆ ಕೊಟ್ಟಂಗೆ 5 ಅವರ್ ಅಂತ ಏನಲ್ಲ. ನಾವು ಎಷ್ಟು ಎಳ್ಳದೆ 5 ಸೇರು ಎಳ್ಳು ಹಾಕಿರ್ತೀವಿ ಬೇಗ ಬಂದಿರ್ತದೆ. 10 ಸೇರು ಎಳ್ಳು ಹಾಕಿರ್ತೀವಿ 1 ಗಂಟೆ ಲೇಟಾಗಿ ಬಂದಿರ್ತದೆ. ಉರಿ ಆಗೋತರ ಅದೇ ಇದಾಲೆ ಇಲ್ಲಿ ತೆಗಿದಿರ ಇದೇನಂತ ಇದಾಲೆ ಬಂದಿದೆ ಇದು ಬಂದದೆ ನೀರು ಇದ ತಿರ್ಗಾ ಇದ ಕಾಯಿಸ್ಬೇಕು. ನೋಡಪ್ಪ ಇದಾಲೆ ಹರಳೆಣ್ಣೆ ಬಂದೈತೆ. ಇದಾಲೆ ಒಂದು ಕಾಯಿಸಿ ಬಟ್ಟೆ ಇಳಿಸಿದಾರೆ ಇದನ್ನ ಮತ್ತೆ ಇದನ್ನ ಕಾಯಿಸ್ಬೇಕಂತೆ. ಕಾಯಿಸ್ಬೇಕಿದ ಕಾಯಿಸ್ಬಿಟ್ಟು ಇದು ತಿರ್ಗಾ ಪ್ಯೂರಿಫೈ ಮಾಡ್ಬೇಕು. ಕಾಯಿಸ್ಬಿಟ್ಟು ಒಂದ್ 5 ಕರ್ ಬುಟ್ ಮಾಡಿಕೊಳ್ಳೋದು. ಆಮೇಲೆ ಅದ ತಲೆಗೆ ಹಾಕೊಳ್ಳೋದು. ಇದೇ ತರ ಇದನ್ನೇ ಮಾಡಿಬಿಟ್ರೆ ವಾಸನೆ ಬರ್ತದೆ ಎಣ್ಣೆ. ಓ ಸರಿ ಮತ್ತೆ ಇದನ್ನ ಚೆನ್ನಾಗಿ ಕಾಯಿಸ್ಬೇಕು. ಇದು ಮತ್ತೆ ಪ್ಯೂರ್ ಆದ ಹರಳೆಣ್ಣೆ ಆಗುತ್ತೆ. ಹರಳೆಣ್ಣೆ ಹಾಕಿದ್ರೆ ಏನಂತ ಉಪಯೋಗ? ತಂಪು ಅಂದ್ರೆ ದೇಹಕ್ಕೆ. ಇವಾಗಂತೂ ಬಿಸಿಲುಗಾಲ ಬೆಂಗಳೂರು ಅಂತೂ ಹರಳೆಣ್ಣೆ ಗೊತ್ತಿರಲ್ಲ. ಹರಳೆಣ್ಣೆ ಹಾಕೊಂಡ್ರೆ ಬಾಣ್ತೀರ್ಗೂ ಹಾಕ್ತಾರೆ. ಮುಖ್ಯವಾಗಿ ಬಾಣ್ತೀರ್ಗೆ ವೀಟಾಗಿರ್ತದಲ್ಲ ಅವ್ರಿಗೆ. ಸರಿ ನೋಡಿ ಇಷ್ಟೊಂದು ಆರ್ಗ್ಯಾನಿಕ್ ಆಗಿ ಯಾವ ರೀತಿ ಹರಳೆಣ್ಣೆನ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು. ದಯಮಾಡಿ ಆರ್ಗ್ಯಾನಿಕ್ ಆಗಿ ತಯಾರಾದಂತ ಒಂದು ಹರಳೆಣ್ಣೆ ಬಳಸಿ. ಜೈ ಆರ್ಗ್ಯಾನಿಕ್. ನಮಸ್ಕಾರ.